ತಿರುಮೇನಹಳ್ಳಿ ಸರ್ವೆ ನಂಬರ್ 31ರಲ್ಲಿ ಸರ್ಕಾರಿ ಕುಂಟೆ 7 ಎಕರೆ 8 ಕುಂಟೆ ಸರ್ಕಾರಿ ಜಾಗ ಇದೆ. ಈ ಜಾಗವನ್ನು ಅಕ್ಕಪಕ್ಕದ ಭೂ ಮಾಲೀಕರು ಒತ್ತುವರಿ ಮಾಡಿದ್ದಾರೆ. ಇದ್ದೀವಿ ರಾಷ್ಟ್ರಪತಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗೆ ಎಲ್ಲರಿಗೂ ಅರ್ಜಿಗಳು ಕೊಟ್ಟರು. ಅತಿಕ್ರಮ ಪ್ರವೇಶ ಆಗ್ತಾ ಇರೋದು. ಮಾವಿನ ಮರಗಳಿದ್ದಾವೆ ಸರ್ಕಾರಿ ಕುಂಟೆಯಲ್ಲಿ 4 ಎಕರೆ ಮಾವಿನ ಮರಗಳಿದ್ದಾವೆ. ಒತ್ತುವರಿ ಮಾಡ್ಕೊಂಡಿರೋದು ರಾಜಣ್ಣ ಅಂದ್ಬಿಟ್ಟು ಒಬ್ರು ಇದ್ದಾರೆ. 4 ಎಕರೆ ಸರ್ಕಾರಿ ಜಗತ್ತಿನ ಸಾಫ್ಟ್ವೇರ್ ಹಬ್ ಯಾವುದು ಅಂದರೆ ಬೆಂಗಳೂರು ಅಂತಾರೆ. ಇಡೀ ಜಗತ್ತಿನಲ್ಲಿಯೇ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪಾರಪತ್ಯವನ್ನು ಹೊಂದಿರುವಂಥ, ನಿಯಂತ್ರಣವನ್ನು ಹೊಂದಿರುವಂಥದ್ದು ಸಿಲಿಕಾನ್ ವ್ಯಾಲಿ ಅಂತ ಖ್ಯಾತಿ ಗಳಿಸಿರುವಂಥದ್ದು ಭಾರತದ ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಮಿಂಚಲು ಆರಂಭಿಸ್ತೋ, ಬೆಂಗಳೂರು ಸುತ್ತಮುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿನ ಸಾಫ್ಟ್ವೇರ್ ಕಂಪನಿಗಳು ಆರಂಭಗೊಂಡವು. ಇದರಿಂದ ಕೈಗಾರಿಕಾ ಕ್ರಾಂತಿ ಆಯಿತು. ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಆದರೆ ಹಾಗಾಗಿ ಇದ್ದಂಥ ಸರ್ಕಾರಿ ಜಮೀನುಗಳನ್ನು ರಿಯಲ್ ಎಸ್ಟೇಟ್ ಮಾಫಿಯಾದವರು ಒತ್ತುವರಿ ಮಾಡಿಕೊಂಡ್ರು, ಇಲ್ಲವೇ ಕಬಳಿಸಿದ್ರು, ಇಲ್ಲವೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ದೇನೆ ಟೋಪಿ ಹಾಕಿದ್ರು. ಸರ್ಕಾರಕ್ಕೆ ಕೋಟ್ಯಾಂತರ ರೂಗಳನ್ನು ನಷ್ಟ ಮಾಡ್ತಿದ್ದಾರೆ. ಸರ್ಕಾರಿ ಭೂಮಿಗಳನ್ನು ಹಾಡು ಅಗಲೇ ಈ ಭೂಗಳ್ಳರು ನುಂಗು ಹಾಕ್ತಿದ್ದಾರೆ. ಅದೇ ಯಾರಾದ್ರೂ ಬಡವ ಒಂದಡಿ ರಸ್ತೆಗೆ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಸಾಕು, ಅದನ್ನ ಡೆಮೊಲಿಷನ್ ಮಾಡೋದಕ್ಕೆ ಅಧಿಕಾರಿಗಳು ತರಾತುರಿಯಲ್ಲಿ ಬರ್ತಾರೆ. ಎಕರೆಗಟ್ಟಲೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡವ್ರ ಬಗ್ಗೆ ಮಾತ್ರ ಇವರಿಗೆ ಕಣ್ಣಿದ್ರು ಕುರುಡ್ರಂತೆ, ಕಿವಿ ಇದ್ರು ಕಿವಿಡ್ರಂತೆ ವರ್ತಿಸ್ತಾರೆ. ಅಂತಹದ್ದೇ ಒಂದು ಕೋಟ್ಯಾಂತರ ರೂಗಳ ಬೆಲೆ ಬಾಳುವಂತಹ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವಂತಹ ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದರಳ್ಳಿ ಹೋಬಳಿಯ ಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿರುಮೇನಹಳ್ಳಿಯಲ್ಲಿರುವಂತಹ 7 ಎಕರೆ 8 ಗುಂಟೆ ಸರ್ಕಾರಿ ಜಮೀನನ್ನ ಇಲ್ಲಿನ ಭೂ ಮಾಫಿಯಾದೋರ್ವ ಮೇಡಳ್ಳಿಯ ರಾಜಣ್ಣ ರಾಜಾರೋಷವಾಗಿ ಹಲವು ವರ್ಷಗಳಿಂದಲೂ ಕೂಡ ಈ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾನೆ. 4 ಎಕರೆ ಭೂಮಿಯಲ್ಲಿ ಮಾವಿನ ತೋಪನ್ನ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ರೂಗಳನ್ನ ಆದಾಯ ಮಾಡ್ಕೊಳ್ತಾ ಇದ್ದಾನೆ. ಅದೇ ಯಾರಾದ್ರೂ ಬಡವ 1 ಗುಂಟೆನೋ ಅರ್ಧ ಗುಂಟೆನೋ ಏನಾದ್ರೂ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರು ಹೇಳಿ? ಕೂಡ್ಲೇ ಹೋಗಿದ್ದೇನೆ JCBಗಳನ್ನ ತೆಗೆದುಕೊಂಡು ಹೋಗಿ JCBಗಳ ಗರ್ಜನೆಯಿಂದ ಎಲ್ಲರಿಗೂ ಭಯ ಹುಟ್ಟಿಸ್ತಾ ಇದ್ರು. ಆದ್ರೆ ಈ ಒಂದು ಸರ್ವೆ ನಂಬರ್ 31ರಲ್ಲಿ 7 ಎಕರೆ 8 ಗುಂಟೆ ಜಮೀನನ್ನ ರಾಜಾರೋಷವಾಗಿ ಲಕ್ಷಾಂತರ ರೂಗಳ ಆದಾಯವನ್ನ ಮಾಡ್ಕೋತಾ ಇದ್ದಾನೆ. ಅದೇ 7 ಎಕರೆ 8 ಗುಂಟೆಯಲ್ಲಿ ಸರ್ಕಾರಿ ಶಾಲೆ ಮಾಡ್ರಿ, ಮೈದಾನ ಮಾಡಿ, ಇಲ್ಲವೇ ಸರ್ಕಾರಿಯ ನರ್ಸರಿ ಮಾಡಿ, ಯಾವ್ದು ಬೇಕಾದ್ರೂ ಮಾಡ್ಬೋದು. ಯಾಕೆ ಈ ಒಂದು ಮಂಡೂರು ಗ್ರಾಮ ಪಂಚಾಯಿತಿಯ ಇಲ್ಲಿನ PDO, ಇಲ್ಲಿನ ಕಂದಾಯ ಅಧಿಕಾರಿಗಳು, ತಾಲೂಕು ಕಂದಾಯ ಅಧಿಕಾರಿಗಳು ಜಾಣ ಕಿವುಡ್ರಂತೆ ಕುರುಡ್ರಂತೆ ವರ್ತಿಸ್ತಿದ್ದಾರೆ? ಇವರಿಗೆ ಇನ್ನೆಷ್ಟರ ಪ್ರಭಾವ ಇರಬಹುದು ಅನ್ನೋದನ್ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ತಿರುಮೇನಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ಹಲವು ರೀತಿಯಾದಂಥ ಇಲ್ಲಿನ ಗ್ರಾಮಸ್ಥರು ಲೋಕಾಯುಕ್ತಗೆ ಆಗಿಯೇ ಸರ್ಕಾರಕ್ಕೆ, ಶಾಸಕರಿಗೆ, ಮಂತ್ರಿಗಳಿಗೆ ದೂರುಗಳನ್ನು ನೀಡಿದ್ರೂ ಕೂಡ ಈ ಒಂದು ಸರ್ವೆ ನಂಬರ್ 31ರಲ್ಲಿ 7 ಎಕರೆ 8 ಗುಂಟೆ ಒತ್ತುವರಿ ಭೂಮಿಯನ್ನು ಬಿಡಿಸೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಅಷ್ಟು ಪ್ರಭಾವವನ್ನ ಒತ್ತುವರಿ ಮಾಡಿಕೊಂಡಿರುವವರ ಹೆಸರು ಮೇಡಳ್ಳಿಯ ರಾಜಣ್ಣ. ಈ ಒಂದು 7 ಎಕರೆ 8 ಗುಂಟೆ ಜಮೀನಿನಲ್ಲಿ ಮಾವಿನ ಗಿಡಗಳನ್ನ ನೆಟ್ಟು ಆರಾಮಾಗಿ ಲಕ್ಷಾಂತರ ರೂಗಳನ್ನ ಕಬಳಿಸ್ತಾ ಇದ್ದಾನೆ. ಇದರ ಬಗ್ಗೆ ದೂರುದಾರರಾಗಿರುವಂತ ಚಂದ್ರಶೇಖರ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು, ಮಹದೇವಪುರ ಕ್ಷೇತ್ರ ಬಿದರಳ್ಳಿ ಹೋಬಳಿ ತಿರುಮೇನಹಳ್ಳಿ ಗ್ರಾಮ ಬರುತ್ತೆ. ತಿರುಮೇನಹಳ್ಳಿ ಸರ್ವೆ ನಂಬರ್ 31ರಲ್ಲಿ ಸರ್ಕಾರಿ ಕುಂಟೆ 7 ಎಕರೆ 8 ಕುಂಟೆ ಸರ್ಕಾರಿ ಜಾಗ ಇದೆ. ಈ ಜಾಗವನ್ನು ಅಕ್ಕಪಕ್ಕದ ಭೂ ಮಾಲೀಕರು ಒತ್ತುವರಿ ಮಾಡಿದ್ದಾರೆ. ಅದನ್ನು ಸಾಕಷ್ಟು ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ. ರಾಷ್ಟ್ರಪತಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗೆ ಎಲ್ಲರಿಗೂ ಅರ್ಜಿಗಳು ಕೊಟ್ಟರು. ಯಾವುದೇ ತರಹದ ಸ್ಪಂದನೆ ಇಲ್ಲ. ಇಲ್ಲಿ ಒಂದು ಸರಿ ಬಂದರು, ಫೆನ್ಷನ್ ಮಾಡಿದ್ರು, ನಾಮಫಲಕ ಒಂದು ಹಾಕಿದ್ದಾರೆ, ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಆದರೂ ಕೂಡ ಅತಿಕ್ರಮ ಮಾಡ್ತಾನೇ ಇದ್ದಾರೆ ಅಕ್ಕಪಕ್ಕದ ಭೂ ಮಾಲೀಕರು. ಅವ್ರ ಮೇಲೆ ಈ ಹಿಂದೆ ಸರ್ಕಾರಿ ಕುಂಟೆ ಜಾಗವನ್ನು ಒತ್ತುವರಿ ಮಾಡಿರೋದನ್ನು ತೆರವುಗೊಳಿಸಿ ಅಂದ್ಬಿಟ್ಟು ರೀಸೆಂಟಾಗಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ವಿ. ನೇರವಾಗಿ ಅವರು ತಹಶೀಲ್ದಾರ್ಗೂ ತಗೊಂಡ್ರು, ಮತ್ತು ಉಪ ತಹಶೀಲ್ದಾರ್ಗೂ ನೇರವಾಗಿ ಹೋಗಿ ಡಾಕ್ಯುಮೆಂಟ್ ಸಮೇತ ಸಬ್ಮಿಟ್ ಮಾಡಿಬಿಟ್ಟು ಬಂದ್ವಿ. ಅತಿಕ್ರಮ ಪ್ರವೇಶ ಆಗ್ತಾ ಇರೋದು. ಮಾವಿನ ಮರಗಳಿದ್ದಾವೆ ಸರ್ಕಾರಿ ಕುಂಟೆಯಲ್ಲಿ 4 ಎಕರೆ ಮಾವಿನ ಮರಗಳಿದ್ದಾವೆ. ಅದನ್ನು ಕೂಡ ತೊಗೊಂಡು ಮಾರ್ಕೊಂಡು ಟೆಂಪೋದಲ್ಲೇ ಮಾರ್ಕೊಂಡು ಹೋಗ್ತಾನೆ ಇದ್ದಾರೆ. ಅದನ್ನು ಕೂಡ ಲೈವಾಗಿ ವಿಡಿಯೋ ಮಾಡಿ
ಮಾವಿನಕಾಯಿ ಕಿತ್ತಿರೋದನ್ನು ಫಸಲು ಮಾರ್ತಾ ಇರೋದನ್ನೆಲ್ಲ ವೀಡಿಯೋ ಕಳಿಸಿದ್ದೀವಿ. ಆದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿನ ತಾಲೂಕು ಮಟ್ಟದ ಅಧಿಕಾರಿಗಳು. ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಲೋಕಾಯುಕ್ತರಿಗೂ ದೂರು ನೀಡಿದ್ರು ಕೂಡ ಮೇಡಳ್ಳಿಯ ರಾಜಣ್ಣನ ಮೇಲೆ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವಂಥದ್ದು ಅಧಿಕಾರಿಗಳ ನಡೆ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಈ ಒಂದು ಮಾವಿನ ತೋಪಿನ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಒತ್ತುವರಿ ಮಾಡ್ಕೊಂಡಿರೋದು ರಾಜಣ್ಣ ಅಂದ್ಬಿಟ್ಟು ಒಬ್ರು ಇದ್ದಾರೆ. 4 ಎಕರೆ ಸರ್ಕಾರಿ ಮಾವಿನ ತೋಪು ಮೇಡಳ್ಳಿ ಸರ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಹೇಳ್ಬಿಟ್ಟೇ ಬಂದಿದ್ದೀವಿ ಸರ್, ಈ ಸರಿ ಫಸಲು ನೀವೇ ಸರ್ಕಾರನೇ ಹರಾಜು ಹಾಕಬೇಕು ಅಂತಲೇ ಹೇಳ್ಬಿಟ್ಟು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಅದೇ ಹೇಳಿ ತಹಶೀಲ್ದಾರಿಗೆ. ಆದರೂ ಕೂಡ ಇಲ್ಲಿ ಯಾವುದೇ ತರಹದ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕೋಸ್ಕರನೇ ಈ ಕೂಡಲೇ ಅವ್ರ ಮೇಲೆ ಅತಿಕ್ರಮ ಪ್ರವೇಶ ಮಾಡಿರೋರ ಮೇಲೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತಗೊಂಡು ಈ ಸರ್ಕಾರಿ ಜಾಗವನ್ನು ಈ ಕೂಡಲೇ 7 ಎಕರೆ 8 ಗುಂಟೆ ಏನಿದೆಯೋ ಸರ್ವೆ ಮಾಡಿ ಅದ್ಬಸ್ ಮಾಡಿ ನಮ್ಮ ಗ್ರಾಮಕ್ಕೆ ಉಳಿಸಬೇಕಾಗಿ ನಮ್ಮ ಗ್ರಾಮಸ್ಥರ ಮನವಿ ಸರ್. 2018ರಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ಈ ಸರ್ಕಾರಿ ಕುಂಟೆಗೋಸ್ಕರ. ಆದರೂ ಕೂಡ ಅಧಿಕಾರಿಗಳು ನೇರವಾದ ಇದಿಲ್ಲ ಸರ್, ಏನೋ ಕಣ್ಣೋರ್ಸೋ ಮಾತೇಳಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದರೂ ಇದುವರೆಗೂ ಯಾವುದೇ ರೀತಿ ಸ್ಪಂದನೆ ಇಲ್ಲ ಸರ್. ಹೀಗೆ ಫಲವತ್ತಾಗಿರುವಂತ ಈ ಭೂಮಿಯನ್ನ ರಾಜಾರೋಷವಾಗಿ ಹಲವು ದಶಕಗಳಿಂದಲೂ ಕೂಡ ಒತ್ತುವರಿ ಮಾಡಿಕೊಂಡು ಲಕ್ಷಾಂತರ ರೂಗಳ ಆದಾಯವನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಲಾದರೂ ಇದಕ್ಕೆ ಸಂಬಂಧಿಸಿದಂತ ತಾಲೂಕು ದಂಡಾಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಮಂಡೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಒಂದು ಭೂಮಿಯನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ತಾರಾ, ಇಲ್ಲವೇ ಮೇಡಳ್ಳಿಯ ರಾಜಣ್ಣನ ವಶಕ್ಕೆ ಬಿಡ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.